ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಕ್ವಶನ್ಸ್ ಇರತಕ್ಕಂಥದ್ದು ಲಿವರೇಜಸ್ ಮೇಲೆ ಇನ್ನೊಂದು ಕ್ವಶನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಏನ್ ಕ್ವಶನ್ಸ್ ಇದೆ, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು, ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು. ಸೆಕ್ಷನ್ ಬಿ ನಲ್ಲಿ ಕಂಪಲ್ಸರಿ ನಿಮಗೆ NEP ನವರಾದ್ರೆ 4 ಮಾರ್ಕ್ಸ್ ಸಿಗುತ್ತೆ, SCP ನವರಾದ್ರೆ 8 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಫಸ್ಟ್ ಕ್ವಶನ್ಸ್ ಏನಿದೆ ಅದನ್ನ ನೋಡೋಣ. ಬನ್ನಿ. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರಂತೆ. ಯೂನಿಟ್ ಸೋಲ್ಡ್ 2 lakh ಯೂನಿಟ್ಸ್ ಅಂದ್ರೆ ಎಷ್ಟು ಯೂನಿಟ್ಸ್ ಅನ್ನ ಸೇಲ್ ಮಾಡ್ತಾರೆ. ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದಾರಂತೆ. 2 lakh ಯೂನಿಟ್ಸ್ ಅನ್ನ ಸೇಲ್ ಮಾಡ್ತಾ ಇದಾರಂತೆ. ಯೂನಿಟ್ಸ್ ಅದು ಅಮೌಂಟ್ ಅಲ್ಲ, 2 lakh ಯೂನಿಟ್ ಸೇಲ್ ಮಾಡ್ತಾ ಇದಾರಂತೆ. ಯೂನಿಟ್ ಸೇಲ್ ಪ್ರೈಸ್ ₹5. ಯೂನಿಟ್ ಸೇಲ್ ಪ್ರೈಸ್ ಅಂದ್ರೆ ಪರ್ ಯೂನಿಟ್ ₹5 ಏನಿದೆ, ಇದು ಪರ್ ಯೂನಿಟ್ ಅಂದ್ರೆ ಒಂದು ಯೂನಿಟ್ಗೆ ನಿಮ್ಗೆ ₹5 ಅಂತ ಹೇಳಿದ್ದಾರೆ. ಅಲ್ಲಿ ಪರ್ ಯೂನಿಟ್ ಅಂದ್ರೆ ಇಲ್ಲಿ ಹೇಳಿದ್ದಾರೆ ಯೂನಿಟ್ ಸೇಲ್ ಪ್ರೈಸ್ ಅಂದ್ರೆ ಒಂದು ಯೂನಿಟ್ ಸೇಲ್ ಮಾಡಿದ್ರೆ ₹5 ಅಂತ ಹೇಳಿದ್ದಾರೆ. ದಟ್ ಇಸ್ ₹5 ಪರ್ ಯೂನಿಟ್ ಕೊಟ್ಟಿರೋದು. ಫಿಕ್ಸ್ಡ್ ಕಾಸ್ಟ್ 2,50,000 ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂದ್ರೆ ಒಂದು ಯೂನಿಟ್ಗೆ 0.50 ಪರ್ ಯೂನಿಟ್, ಒಂದು ಯೂನಿಟ್ಗೆ 1.5 ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ರೇಟ್ 50% ಕೊಟ್ಟಿದ್ದಾರೆ. 10% ಡೆಟ್ ಕ್ಯಾಪಿಟಲ್ ಆಫ್ ₹6 lakh ಕೊಟ್ಟಿದ್ದಾರೆ. ಅಂದ್ರೆ 6 ಲಕ್ಷ ಡೆಟ್ ಕ್ಯಾಪಿಟಲ್ ಇದೆ, 10% ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಆಲ್ ದಿ 3 ಟೈಪ್ಸ್ ಆಫ್ ಲಿವರೇಜಸ್. ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರು 3 ಟೈಪ್ಸ್ ಆಫ್ ಲಿವರೇಜಸ್. 3 ಟೈಪ್ಸ್ ಯಾವ್ದಪ್ಪ ಅಂದ್ರೆ ಆಪರೇಟಿಂಗ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್. 3 ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ನೋಡಿ, ಇದು ಕ್ವಶನ್ಸ್ ಕೊಟ್ಟಿರೋದು ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಹೇಗೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ, ಲಿವರೇಜಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೀವು ಫಸ್ಟ್ ಈ ತರ ಪ್ರಿಪೇರ್ ಮಾಡ್ಕೊಳ್ಳಿ. 2 ಕಾಲಮ್ ಹಾಕೊಳ್ಳಿ. ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಹಾಕೊಂಡು ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್, ಸೆಕೆಂಡ್ ಒನ್ ಅಮೌಂಟ್ ಕಾಲಮ್. ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ಕಂಪಲ್ಸರಿ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಆಲ್ರೆಡಿ ಗೊತ್ತು. ನೀವೇನ್ ತಗೋಬೇಕು ಫಸ್ಟ್ ಅಂದ್ರೆ ಸೇಲ್ಸ್ ಅನ್ನ ತಗೋಬೇಕು. ನೋಡಿ, ಕ್ವಶನ್ ಅಲ್ಲಿ ಸೇಲ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಸೇಲ್ ಆಗಿದೆ ಅಂತ ಹೇಳಿದರೆ ನಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಬಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಯೂನಿಟ್ ಸೇಲ್ ಆಗಿದೆ ಅಂತ ಹೇಳಿದಾನೆ. ನೋಡಿ, ಯೂನಿಟ್ ಸೋಲ್ಡ್, ಎಷ್ಟು ಯೂನಿಟ್ ಸೋಲ್ ಆಗಿರೋದಂತೆ 2 lakh ಯೂನಿಟ್ ಸೇಲ್ ಆಗಿದೆಯಂತೆ. ಸೊ ಹಾಗಾಗಿ ಸೇಲ್ಸ್ ಯೂನಿಟ್ಸ್ ಕೊಟ್ಟಿದ್ದಾರೆ, ನನಗೆ ಅಮೌಂಟ್ ಬೇಕು. ಸೊ ಸೇಲ್ ಆಗಿರೋದು 2 lakh ಯೂನಿಟ್ ಸೇಲ್ ಆಗಿದೆ ಇಂಟು ಒಂದು ಯೂನಿಟ್ಗೆ ಸೇಲ್ ಪ್ರೈಸ್ ಯೂನಿಟ್ ಸೇಲ್ ಪ್ರೈಸ್ ಅಂದ್ರೆ ಒಂದು ಯೂನಿಟ್ಗೆ ಎಷ್ಟು ಸೇಲ್ ರುಪೀಸ್ ಇರ್ತಕ್ಕಂಥದ್ದು. ಸೆಲ್ಲಿಂಗ್ ಪ್ರೈಸ್ ಬಂದು ₹5 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿರ್ತಾರೆ ಇಂಟು ನೀವು ಪರ್ ಯೂನಿಟ್ ಮಾಡಬೇಕು. ಈಗ ಸೇಲ್ ನನ್ನ ಹತ್ರ 2 lakh ಯೂನಿಟ್ಸ್ ಅನ್ನ ಸೇಲ್ ಮಾಡ್ತಾನೆ, ಅಟ್ ₹5 ಹಂಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 2 lakh ಇಂಟು 5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹5 ಹಂಗೆ ಸೇಲ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನನಗೆ 2 lakh ಇಂಟು 5 ಮಾಡಿದ್ರೆ ನನಗೆ ₹10 lakh ಸೇಲ್ ಸಿಗುತ್ತೆ. ಇದು ಸೇಲ್ಸ್ ಅಮೌಂಟ್ ಕೊಟ್ಟಿಲ್ಲ, ನಂಬರ್ ಆಫ್ ಯೂನಿಟ್ ಸೇಲ್ ಮಾಡಿದ್ದಾನೆ ಇಂಟು ಪರ್ ಯೂನಿಟ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಯೂನಿಟ್ಸ್ ಇಂಟು ಪರ್ ಯೂನಿಟ್ ಮಾಡಿದ್ರೆ ನಿಮ್ಗೆ ಸೇಲ್ಸ್ ₹10 lakh ಸಿಗುತ್ತೆ. ಈ ಸೇಲ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡ್ಬೇಕು. ನೋಡಿ, ವೇರಿಯಬಲ್ ಕಾಸ್ಟ್ ಅಮೌಂಟ್ ಕೊಟ್ಟಿದಾರ ನೋಡಿ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ ಪರ್ ಯೂನಿಟ್ 1.50 ಇದೆಯಂತೆ. ನೋಡಿ, ಒಂದು ಯೂನಿಟ್ಗೆ 1.50 ವೇರಿಯಬಲ್ ಕಾಸ್ಟ್ ಇದ್ರೆ ನನ್ನ ಹತ್ರ ಹಾಗಾದ್ರೆ ಎಷ್ಟು ಯೂನಿಟ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು? 2 lakh ಯೂನಿಟ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಹಾಗಾಗಿ ನೀವು ವೇರಿಯಬಲ್ ಕಾಸ್ಟ್ ನಂಬರ್ ಆಫ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2 lakh ಯೂನಿಟ್ಸ್ ಇದೆ. 2 lakh ಯೂನಿಟ್ಸ್ ಇಂಟು ಪರ್ ಯೂನಿಟ್ ಬಂದು 1.50 ಪರ್ ಯೂನಿಟ್ ಬಂದು 1.50 ಇದೆಯಂತೆ. ಹಾಗಾಗಿ 2 lakh ಯೂನಿಟ್ ಇಂಟು 1.50 ಮಾಡಿದ್ರೆ ನಮ್ಗೆ ವೇರಿಯಬಲ್ ಕಾಸ್ಟ್ ಅಮೌಂಟ್ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂದ್ರೆ 3 lakh ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ಯಾವಾಗ ನಿಮ್ಗೆ ಇದು ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸೇಲ್ಸ್ ನೀವು ಪರ್ ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ವೇರಿಯಬಲ್ ಕಾಸ್ಟ್ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪರ್ ಯೂನಿಟ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು, ಆಗ ನಿಮ್ಗೆ ಅಮೌಂಟ್ ಸಿಗುತ್ತೆ. ಈಗ ಸೇಲ್ಸ್ 10 lakh ಇದೆ, ವೇರಿಯಬಲ್ ಕಾಸ್ಟ್ 3 lakh ಇದೆ. ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದೇ 7 lakh. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ ನಿಮ್ಗೆ ಸಿಗುತ್ತೆ. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನೀವು ಏನ್ ಲೆಸ್ ಮಾಡ್ಬೇಕು ಅಂದ್ರೆ ಲೆಸ್ ಫಿಕ್ಸ್ಡ್ ಕಾಸ್ಟ್. ಯೂಶಲ್ ಆಗಿ ಫಿಕ್ಸ್ಡ್ ಕಾಸ್ಟ್ ನ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಡಿ, ಇಲ್ಲಿ ಕ್ವಶನ್ ಅಲ್ಲೇ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, 2,50,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ 2,50,000 ಫಿಕ್ಸ್ಡ್ ಕಾಸ್ಟ್ ಇದೆ.
ಸೊ 7 lakh ಅಲ್ಲಿ -2,50,000 ನೀವು ಮೈನಸ್ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,50,000 ಸಿಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ EBIT ಅಂತ ಕರಿಬೇಕು. ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥ ಅಮೌಂಟ್ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT ಸಿಗುತ್ತೆ. ಈ EBIT ಸಿಕ್ಕಾದ್ಮೇಲೆ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್. ನೋಡಿ, ಡೆಟ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ ಕ್ಯಾಪಿಟಲ್ ಅಂತ ಕೊಟ್ಟಿರ್ತಾರೆ. ಅದ್ರ ಮೇಲೆ ನೀವೇನಾದ್ರೂ ಸಾಲ ತಗೊಂಡ್ಬಂದಿದ್ರೆ ಆ ಸಾಲದ ಮೇಲೆ ಇಂಟ್ರೆಸ್ಟ್ ಅನ್ನ ನೀವು ಲೆಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಷ್ಟು ಪರ್ಸೆಂಟ್ ನೀವು ಲೆಸ್ ಮಾಡ್ಬೇಕು ಅಂತ ಹೇಳಿದ್ರೆ 10% ಡೆಟ್ ಕ್ಯಾಪಿಟಲ್ ಇದೆ, 6 lakh rupees ಇದೆಯಂತೆ. ಹಾಗಾಗಿ ನೀವು 6 lakh rupees ಮೇಲೆ 10% ಅನ್ನ ಮಾಡ್ಕೋಬೇಕು. 10% ಅನ್ನ ಮಾಡ್ಕೋಬೇಕು. ಡೆಟ್ ಕ್ಯಾಪಿಟಲ್ ಅದು 6 lakh. ಹಾಗಾಗಿ 6 lakh ಮೇಲೆ ನೀವು 10% ಮಾಡಿದ್ರೆ ನಿಮ್ಗೆ 60,000 ಇಂಟ್ರೆಸ್ಟ್ ಬರುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸೊ EBIT 4,50,000 ನಲ್ಲಿ ಲೆಸ್ ಇಂಟ್ರೆಸ್ಟ್ 60,000 ನೀವು ಲೆಸ್ ಮಾಡಿದ್ರೆ ನಿಮ್ಗೆ 3,90,000 ಬರುತ್ತೆ. ಈ 3,90,000 ಏನಪ್ಪಾ ಅಂತ ಹೇಳಿದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿಬೇಕು. ಒನ್ಸ್ ನಿಮ್ಗೆ EBIT ಸಿಕ್ಕಾದ್ಮೇಲೆ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಬೇಕು. ಅಟ್ ಕ್ವಶನ್ ಅಲ್ಲಿ ಕೊಟ್ಟಿದಾರ ಎಷ್ಟು ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಅಟ್ 50% ಕೊಟ್ಟಿದ್ದಾರೆ. ನೋಡಿ, 50% ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ, 50% ಕೊಟ್ಟಿದ್ದಾರೆ. ನೋಡಿ, ಟ್ಯಾಕ್ಸ್ ಯಾವುದೇ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದ್ರೆ ನೀವು EBT ಮೇಲೆನೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ EBT ನನ್ನ ಹತ್ರ ಇರೋದು 3,90,000. ಇದ್ರ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ 50% ಅನ್ನ ಕೊಡ್ಬೇಕು. EBT ಮೇಲೆನೆ ಯಾವಾಗ್ಲೂ ಟ್ಯಾಕ್ಸ್ ಕೊಡ್ಬೇಕು. ಹಾಗಾಗಿ 3,90,000 ಮೇಲೆ 50% ಮಾಡಿದ್ರೆ ನಿಮ್ಗೆ 1,95,000 ನಿಮ್ಗೆ EBT ಬರುತ್ತೆ. ದಟ್ ಈಸ್ ಟ್ಯಾಕ್ಸ್ ಸಿಗುತ್ತೆ. ಈಗ EBT 3,90,000 ನಲ್ಲಿ ಲೆಸ್ ಟ್ಯಾಕ್ಸ್ 1,95,000 ನೀವು ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. 1,95,000 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಲಿವರೇಜಸ್ ಅನ್ನ ಮಾಡೋಕ್ ಕೇಳಿದ್ರೆ ಅಂದ್ರೆ ನೀವು EAT ವರೆಗೂ ಮಾಡಿದ್ರೆ ಸಾಕಾಗುತ್ತೆ. EAT ವರೆಗೂ ನೀವು ಮಾಡಬೇಕಾಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಈ ಇನ್ಕಮ್ ಸ್ಟೇಟ್ಮೆಂಟ್ ಮ್ಯಾಂಡೇಟರಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT ಸಿಗುತ್ತೆ, ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್ ಆರ್ ಡಿಬೆಂಚರ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಅವಾಗ ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ಲೆಸ್ ಮಾಡಿದ್ರೆ EBT ಸಿಗುತ್ತೆ. ಈ EBT ಮೇಲೆ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ನೀವು ಅದನ್ನ 0 ಅಂತ ತೋರಿಸಿ ತಗೊಳಕ್ ಹೋಗ್ಬೇಡಿ. ಕೊಟ್ಟಿದ್ರೆ ಮಾತ್ರ ಟ್ಯಾಕ್ಸ್ ನ ಕ್ಯಾಲ್ಕುಲೇಷನ್ಸ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನಮ್ಗೆ ಹೇಳೋದು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 3 ಟೈಪ್ಸ್ ಅಂದ್ರೆ ಈ 3 ಲಿವರೇಜ್ ಗೊತ್ತಿರಬೇಕು. ಒಂದು ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಫಿನಾನ್ಷಿಯಲ್ ಲಿವರೇಜ್ ಬಂದು EBIT ಡಿವೈಡೆಡ್ ಬೈ EBT. ಕಂಬೈನ್ ಬಂದು ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ ಲಿವರೇಜ್ ಸಿಗುತ್ತೆ. ನೋಡಿ, ಈ 3 ಲಿವರೇಜಸ್ ಮಾಡಬೇಕು ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮ್ಯಾಂಡೇಟರಿ ಕಂಪಲ್ಸರಿ ಆಗಿ ಮಾಡಲೇಬೇಕು. ಈಗ ಫಸ್ಟ್ ನೋಡಿ, ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನ್ ಹೇಳುತ್ತೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ನಮಗೆ ಕ್ವಶನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ, EBIT ಕೊಟ್ಟಿಲ್ಲ. ಹಾಗಾಗಿ ನಾನು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ನನಗೆ ಕಾಂಟ್ರಿಬ್ಯೂಷನ್ 7 lakh ಸಿಕ್ಕಿದೆ, EBIT 4,50,000 ಸಿಕ್ಕಿದೆ. ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ಅಷ್ಟೇ. ಸೊ ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ 7 lakh rupees ಇದೆ, 7 lakh ಡಿವೈಡೆಡ್ ಬೈ 4,50,000 ಮಾಡಿದ್ರೆ ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. 7 lakh ಡಿವೈಡೆಡ್ ಬೈ 4,50,000 ಮಾಡಿದ್ರೆ ನಿಮ್ಗೆ ಆಪರೇಟಿಂಗ್ ಲಿವರೇಜ್ 1.5 ಸಿಗುತ್ತೆ. ದಟ್ ಈಸ್ 1.5 ಈಸ್ ಆಪರೇಟಿಂಗ್ ಲಿವರೇಜ್ ಅಂತ ಕರಿತೀವಿ. 7 lakh ಡಿವೈಡೆಡ್ ಬೈ 4,50,000 ಮಾಡಿದ್ರೆ 1.55 ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಇದು ಮೊದಲನೇದು ಆಪರೇಟಿಂಗ್ ಲಿವರೇಜ್. ಎರಡನೇದು ಬಂದು ಫಿನಾನ್ಷಿಯಲ್ ಲಿವರೇಜ್ ಮಾಡ್ತೀರಾ ಅಂದ್ರೆ EBIT ಡಿವೈಡೆಡ್ ಬೈ EBT. ನೋಡಿ, EBIT 4,50,000 ಇದೆ, EBT 3,90,000 ಇದೆ. ಅಪ್ಲೈ ಫಾರ್ ದಿ ಫಾರ್ಮುಲಾಗೆ ಅಪ್ಲೈ ಮಾಡಿ. 4,50,000 ಡಿವೈಡೆಡ್ ಬೈ 3,90,000 EBT ಇದೆ. ಸೊ 4,50,000 ಡಿವೈಡೆಡ್ ಬೈ 3,90,000 ಯು ವಿಲ್ ಗೆಟ್ 1.15 ಸಿಗುತ್ತೆ. ಸೊ ಫಿನಾನ್ಷಿಯಲ್ ಲಿವರೇಜ್ 1.15 ಈಸ್ ಫಿನಾನ್ಷಿಯಲ್ ಲಿವರೇಜ್. ಇದು ಫಿನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಇವೆರಡು ಸಿಕ್ಕಿದೆ ಅಂದ್ರೆ ನಿಮಗೆ ಕಂಬೈನ್ ಲಿವರೇಜ್ ಸಿಕ್ಕೋಯ್ತು ಅಂತ ಅರ್ಥ. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಬೇಕು. ಸೊ ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಎಷ್ಟಿದೆಪ್ಪ ಅಂದ್ರೆ 1.55 ಆಪರೇಟಿಂಗ್ ಲಿವರೇಜ್ ಇದೆ, ಇಂಟು 1.15 ಬಂದು ಫಿನಾನ್ಷಿಯಲ್ ಲಿವರೇಜಸ್ ಇದೆ. ಹಾಗೆ 1.55 ಇಂಟು 1.15 ಮಾಡಿದ್ರೆ ನಿಮಗೆ ಕಂಬೈನ್ ಲಿವರೇಜ್ ಬಂದು ಎಷ್ಟು ಸಿಗುತ್ತಪ್ಪ ಅಂದ್ರೆ 1.78 ನಿಮಗೆ
ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಇದು ಲಿವರೇಜಸ್ ಅನ್ನ ಮಾಡ್ತಕ್ಕಂಥ ರೀತಿ. ಸೊ ಇದು ಲಿವರೇಜಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ಮಾಡಲೇಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ನಿಮಗೆ ಸೆಕ್ಷನ್ ಬಿ ಆನ್ಸರ್ ಒಂದು ಕ್ವಶನ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಒಂದು ಕಂಪಲ್ಸರಿಯಾಗಿ ಇರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾವು ನಿಮಗೆ ಈ ಒಂದು ಚಾಪ್ಟರ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕ್ಷನ್ ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೆಕ್ಷನ್ ಸಿ ನಲ್ಲಿ ಯಾವೆಲ್ಲ ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ 4 ತರ ಇದೆ. ಆ 4 ತರದ ಕ್ವಶನ್ಸ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.